ಚಿತ್ರದುರ್ಗದಲ್ಲಿ ರೇಣುಕಾ ಸ್ವಾಮಿ ಹತ್ಯೆಯ ಕಿಚ್ಚು ಹೆಚ್ಚಾಗ್ತಾ ಇದೆ. ಪ್ರತಿಭಟನೆಗೆ ಇವತ್ತು ಕರೆಯನ್ನ ಕೂಡ ಕೊಡಲಾಗಿದೆ. ಅವರ ಕೊಲೆಯಾದಂತಹ ಬೆನ್ನಲ್ಲೇ ಇದೀಗ ಹೋರಾಟದ ಹಾದಿಯನ್ನ ಹಿಡಿದಿದ್ದಾರೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ವಿರುದ್ಧ ಹೋರಾಟವನ್ನ ಮಾಡಲಿಕ್ಕಿದ್ದಾರೆ. ರೇಣುಕಾ ಸ್ವಾಮಿ ಹತ್ಯೆಯನ್ನ ಖಂಡಿಸಿ ಬೃಹತ್ ಪ್ರತಿಭಟನೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಚಿತ್ರದುರ್ಗದ ನೀಲಕಂಠ ದೇವಸ್ಥಾನದಿಂದ ಜಾಥಾ ನಡೆಯುತ್ತೆ. ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಲಿದ್ದಾರೆ. ಉನ್ನತ ಮಟ್ಟದ ತನಿಖೆಗೆ ಆಗ್ರಹಿಸಿ ಸಂಘಟನೆಗಳು ಧರಣಿಯನ್ನ ಕೂರಲಿದ್ದಾವೆ. ಪ್ರತಿಭಟನೆಗೆ ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ ಸಾಥನ್ನ ಕೂಡ ಕೊಡ್ಲಿಕ್ಕಿದೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ವಿರುದ್ಧ ಹೋರಾಟವನ್ನ ಮಾಡಲಾಗ್ತಾ ಇದೆ. ನೋಡಿ, ದೃಶ್ಯದಲ್ಲೂ ಕೂಡ ಗಮನಿಸಬಹುದಾಗಿರುವಂಥದ್ದು ವಿವಿಧ ಸಂಘಟನೆಗಳಿಂದ ರೇಣುಕಾ ಸ್ವಾಮಿ ಕೊಲೆಯನ್ನ ಖಂಡಿಸಿ ಬೃಹತ್ ಪ್ರತಿಭಟನೆಯನ್ನ ನಡೆಸಲಾಗುತ್ತೆ ಅಂತ ಹೇಳಿ ಪಾಂಪ್ಲೆಂಟ್ ಅನ್ನ ಕೂಡ ಹಂಚಲಾಗಿದೆ. ಅದರಂತೆಯೇ ಒಂದಷ್ಟು ಸಂಘಟನೆಗಳು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಲಿಕ್ಕಿದ್ದಾವೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ದಿವೇತ್ ನೇರ ಸಂಪರ್ಕದಲ್ಲಿದ್ದಾರೆ. ಏನು ದಿವೇತ್, ದರ್ಶನ್ ವಿರುದ್ಧ ಇದೀಗ ಪ್ರತಿಭಟನೆಗೆ ಸಜ್ಜಾಗಿದ್ದಾರೆ ಚಿತ್ರದುರ್ಗದಲ್ಲಿ. ಒಂದು ಕಡೆ ಎಷ್ಟು ಗಂಟೆಗೆ ಪ್ರತಿಭಟನೆ ಆರಂಭ ಆಗುತ್ತೆ? ಈ ಒಂದು ಪ್ರತಿಭಟನೆಯಲ್ಲಿ ಯಾರೆಲ್ಲ ಭಾಗಿಯಾಗಲಿಕ್ಕಿದ್ದಾರೆ? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಎಸ್ ರಮ್ಯಾ, ಬಹಳ ಖಂಡಿತವಾಗಿ ನೋಡಿ, ಇದೊಂದು ಮನುಷ್ಯತ್ವದ ಪರವಾದಂಥ ಹೋರಾಟ ಅಂತ ಹೇಳಿದ್ರು ತಪ್ಪಾಗಲ್ಲ. ಒಬ್ಬ ನಟನ ವಿರುದ್ಧ ಅನ್ನೋದಕ್ಕಿಂತಲೂ ಕೂಡ ಮನುಷ್ಯತ್ವದ ಹೋರಾಟ. ಬೆಳಗ್ಗೆ 11 ಗಂಟೆಗೆ ಈ ಹೋರಾಟ ಆರಂಭ ಆಗುತ್ತೆ. ನಗರದ ನೀಲಕಂಠ ದೇವಸ್ಥಾನದಿಂದ ಜಿಲ್ಲಾಧಿಕಾರಿಯ ಕಚೇರಿಯವರೆಗೂ ಕೂಡ ಮೆರವಣಿಗೆ ಇರುತ್ತೆ. ತಪ್ಪಿತಸ್ಥರ ವಿರುದ್ಧ ತನಿಖೆ ಆಗಬೇಕು, ಏನು ದೊಡ್ಡ ಮಟ್ಟದಲ್ಲಿ ಅವರಿಗೆ ಶಿಕ್ಷೆ ಆಗಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಒಂದು ರೀತಿಯಲ್ಲಿ ಸಾವಿರಾರು ಜನರು ಸೇರಿ ಒಂದು ಪ್ರತಿಭಟನೆ ಮಾಡುವಂಥ ನಿರೀಕ್ಷೆ ಇದೆ. VHP ಮತ್ತು ಬಜರಂಗ ದಳ ಸೇರಿದಂತೆ. ನಡಿ, ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅನೇಕ ಚಿತ್ರದುರ್ಗದಾದ್ಯಂತ ಅನೇಕ ಸಂಘಟನೆಗಳು ಸೇರಿ ಇವತ್ತು ಪ್ರತಿಭಟನೆ ಮಾಡಲಿಕ್ಕಿದ್ದಾರೆ. ಯಾಕೆ ಪ್ರತಿಭಟನೆ? ಒಬ್ಬ ನಟ ಅನೇಕ ಸಿನಿಮಾಗಳಲ್ಲಿ ಸಂದೇಶಗಳನ್ನು ಸಾರಿರುವಂಥ ನಟ ದರ್ಶನ್ ನಿಜ ಜೀವನದಲ್ಲಿ ಈ ರೀತಿಯೂ ಮಾಡಿರಬಹುದಾ ಅನ್ನುವಂಥ ನಿಟ್ಟಿನಲ್ಲಿ ಯಾವ ಸಂದೇಶವನ್ನು ಅಭಿಮಾನಿಗಳಿಗೆ ಕೊಡ್ತಿದ್ದಾರೆ? ಇದು ಮಾಡಿದ್ದು ಸರಿಯೇ? ಈ ರೀತಿಯಾಗಿ ಮಾಡಬಾರ್ದಿತ್ತು. ಕೇವಲ ಒಂದೇ ಒಂದು ಮೆಸೇಜ್ಗೆ ಅಥವಾ ಅಶ್ಲೀಲ ಮೆಸೇಜ್ಗೆ ಕರೆದು ಬುದ್ಧಿ ಹೇಳ್ಬೋದಿತ್ತು, ಅಥವಾ ಕಾನೂನನ್ನು ಕೈಗೆ ತೆಗೆದುಕೊಂಡಿದ್ದು ಎಷ್ಟರ ಮಟ್ಟಿಗೆ ಸರಿ? ಕಾನೂನಿತ್ತು, ಅಲ್ಲೋಗಿ ಪ್ರಶ್ನೆ ಮಾಡ್ಬೋದಿತ್ತು, ಅಥವಾ ಅಲ್ಲಿ ಹೇಳ್ಬೋದಿತ್ತು. ಇವೆಲ್ಲವನ್ನು ಬಿಟ್ಟು ಈ ರೀತಿಯಾಗಿ ಕೃತ್ಯವನ್ನು ಎಸಗಿರುವುದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಇವತ್ತು ದೊಡ್ಡ ಮಟ್ಟದಲ್ಲಿ ಚಿತ್ರದುರ್ಗದಲ್ಲಿ ಪ್ರತಿಭಟನೆ ಆಗ್ತಾ ಇದೆ ಒಂದು ಕಡೆ. ಮತ್ತೊಂದು ಕಡೆ ಅವರ ವೈಫ್ ಸಹನ ಇದ್ದಾರಲ್ಲ, ಅವರು ಕೂಡ ಆಕ್ರೋಶದ ನುಡಿಗಳನ್ನು ಆಡ್ತಾ ಇದ್ರು. ಇವತ್ತು ನಿಜಕ್ಕೂ ಕೂಡ ಅವರಿಗೆ ಶಿಕ್ಷೆ ಆಗಲೇಬೇಕು, ಹಣಬಲ ಜನಬಲ ಇದೆ ಅಂತ ಅಂದುಕೊಂಡು ಈ ಪ್ರಕರಣವನ್ನು ಏನು ಮುಚ್ಚಾಕುವಂಥ ಪ್ರಕ್ರಿಯೆಗಳು ನಡೆಯುತ್ತೆ ಸರ್. ದಯವಿಟ್ಟು ನೀವು ಬಿಡಕ್ಕೆ ಹೋಗ್ಬೇಡಿ, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲೇಬೇಕು ಅಂತ ಹೇಳಿ ಅವರು ತಮ್ಮ ಆಕ್ರೋಶದ ನುಡಿಗಳನ್ನು ಆಡಿದ್ರು. ಮತ್ತೊಂದು ಕಡೆ ಅಭಿಮಾನಿಗಳೇ ಎಚ್ಚೆತ್ತುಕೊಳ್ಳಿ ಅನ್ನುವಂಥ ಘೋಷವಾಕ್ಯವೂ ಕೂಡ ಇವತ್ತು ಮೊಳಗಲಿದೆ. ಕಾರಣ ಅಭಿಮಾನಿಗಳು ಮಾಡಿರುವಂಥ ಕೆಲವೊಂದು ಕಮೆಂಟ್ಗಳು ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇರುವಂಥದ್ದು. ದರ್ಶನ್ ಅವರು ತಪ್ಪು ಮಾಡಿಲ್ವಂತೆ, ತಪ್ಪಿತಸ್ಥರಿಗೆ ಅವರೇ ಶಿಕ್ಷೆ ಕೊಟ್ಟಿದ್ದಾರಂತೆ, ಅಂತ ದರ್ಶನ್ ಅವರನ್ನ ಏನು ಕಿತ್ಕೊಳ್ಳೋಕ್ಕಾಗಲ್ವಂತೆ ಅಂತ ಹೇಳಿ ಕಮೆಂಟ್ಗಳನ್ನು ಮಾಡಿದಾರಲ್ಲ, ಆ ಕಮೆಂಟ್ಗಳ ವಿರುದ್ಧವೂ ಕೂಡ ಇವತ್ತು ಏನು ಅಭಿಮಾನಿಗಳು ಎಚ್ಚೆತ್ತುಕೊಳ್ಳಿ, ಬದಲಾಗಿ ಅನ್ನುವಂಥ ಘೋಷವಾಕ್ಯವನ್ನು ಇಟ್ಕೊಂಡು ಇವತ್ತು ಪ್ರತಿಭಟನೆ ಮಾಡುವಂಥ ಸಾಧ್ಯತೆಗಳು ದಟ್ಟವಾಗಿ ಕಾಣ್ತಾ ಇದೆ. ರಮ್ಯಾ, ಒಟ್ಟಲ್ಲಿ ಈ ಒಂದು ಪ್ರಕರಣ ಏನು ತುಂಬಾ ಸೀರಿಯಸ್ ಆಗ್ತಾ ಇದೆ. ಜೊತೆಗೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳಿ ಇವತ್ತು ಚಿತ್ರದುರ್ಗದಲ್ಲಿ ವಿವಿಧ ಸಂಘಟನೆಗಳು ಸಾವಿರಾರು ಜನರು ಸೇರಿ ಪ್ರತಿಭಟನೆ ಮಾಡುವಂತ ಸಾಧ್ಯತೆ ಇದೆ. ಅದರ ಇಂಚಿಂಚು ಮಾಹಿತಿಯನ್ನು, ಅದರ ಲೈವ್ ಕವರೇಜ್ ಅನ್ನು ನಾವು ಇಲ್ಲಿಂದ ನಿಂತ್ಕೊಂಡು ಕೊಡ್ತಾ ಹೋಗ್ತೀವಿ. ಧನ್ಯವಾದ ತಮ್ಮ ಮಾಹಿತಿಗಾಗಿ.